ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಎದುರುಕೊಂಡ್ರ ಎಲ್ ಒಳಗಡೆ ಹೋಗೋದಕ್ಕೆ ಅಂಡ್ ನಾವಿವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ನಡುವೆ ಒಂದು ಒರಿಜಿನಲ್ ಬ್ರಾಲ್, ಬಟ್ ಇವರ ನಡುವೆ ನೋಡೋದಕ್ಕೆ ಸಿಕ್ಕಿತ್ತು ಮಿಡಲ್ ಫಿಂಗರ್ ಬ್ರಾಲ್. ಅಂಡ್ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರ ಮೇಲೆ ಎಷ್ಟು ಅಬ್ಸೆಷನ್ ಆಗಿದ್ದಾರೆ ಅಂದ್ರೆ ಅವರು ರಿವೆಂಜ್ ತಗೋಬೇಕು ಅಂತ ಹೋದಾಗೆಲ್ಲ ಸೆತ್ ರೋಲಿನ್ಸ್ ಅವರೇ ಅವ್ರನ್ನ ಮಣ್ಮುಕ್ಕಿಸ್ತಾ ಇದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಫೈನಲ್ ಮಂಡೇ ನೈಟ್ ರಾ ಬಿಫೋರ್ ಸಮ್ಮರ್ ಸ್ಲಾಮ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಮೇಲ್ಗಡೆ ನಿಮಗೆ LNSL ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಟ್ರಿಪಲ್ ಎಚ್ ಹಾಗೆ ಆಡಮ್ ಪಿಯರ್ಸ್ ಅವರು ನಿಂತ್ಕೊಂಡಿರ್ತಾರೆ. ನನಗಂತೂ ಆ ಒಂದು LNSL ಸ್ಟ್ರಕ್ಚರ್ ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ನಿನ್ನೆ ಮಂಡೇ ನೈಟ್ ರೋ ಪ್ರಿವ್ಯೂ ವಿಡಿಯೋದಲ್ಲಿ ತಿಳಿಸಿದ್ದೆ WWE ಅವರು ಯಾಕೋ ಮಾಡೋಂಗೆ ಕಾಣಿಸ್ತಾ ಇಲ್ಲ ಅಂತ, ಬಟ್ WWE ಅವರು ಆ ರೀತಿಯ ಸೆಗ್ಮೆಂಟ್ ನ ಪ್ಲಾನ್ ಮಾಡಿದ್ರು ಅಂಡ್ ಅದೇ ರೀತಿ ಆ ಒಂದು LNSL ಸ್ಟ್ರಕ್ಚರ್ ಕೆಳಗಡೆ ಇಳಿಯುತ್ತೆ ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ವಾಕ್ ನು ಕೂಡ ತೋರಿಸ್ತಾರೆ. ಒಬಾಫೆಮಿ ಅವರು ಬರಬೇಕಾದ್ರೆ ಅವ್ರ ಹಿಂದೆ ಪೊಲೀಸ್ಗಳು ಕೂಡ ಇರ್ತಾರೆ ಅಂಡ್ ಈ ಕಡೆ ಬ್ರಾಕ್ ಲೆಸ್ನರ್ ಅವರು ಬರಬೇಕಾದ್ರೂ ಕೂಡ ಅವ್ರ ಹಿಂದೆ ಪೊಲೀಸ್ಗಳು ಇರ್ತಾರೆ. ಅಂಡ್ ಇಲ್ಲಿ ರಿಂಗ್ ಒಳಗಡೆ ನಮ್ಮ ಆಡಮ್ ಪಿಯರ್ಸ್ ಅವರು ಮೊದಲನೇದಾಗಿ ಒಬಾಫೆಮಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಐಕಾನಿಕ್ ಎಂಟ್ರಿ ಅಂತಾನೆ ಹೇಳ್ಬೇಕು. ಎಂಟೈರ್ ಕ್ರೌಡ್ ಒಬಾ ಒಬಾ ಅಂತ ಚಾಂಟ ಮಾಡ್ತಾ ಇರುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಸೊ ಒಬಾಫೆಮಿ ಈಗ ನೀನು ಈ ಒಂದು ಸ್ಕೇಲ್ ಮೇಲ್ಗಡೆ ನಿಂತ್ಕೊ, ನಿನ್ನ ವೆಯ್ಟಿಂಗ್ ಮಾಡೋಣ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಒಬಾಫೆಮಿ ಅವರು ಬಂದು ಆ ಒಂದು ಸ್ಕೇಲ್ ಮೇಲ್ಗಡೆ ನಿಂತ್ಕೋತಾರೆ ಅಂಡ್ ಒಬಾಫೆಮಿ ಅವರ ತೂಕ 302 ಪೌಂಡ್ಸ್ ಬರುತ್ತೆ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಒಬಾಫೆಮಿ ಅವರ ಚಾಲೆಂಜರ್ ಬ್ರಾಕ್ ಲೆಸ್ನರ್ ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹಿಮೆನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೋತಾ ಇದ್ದೆ ಓಕೆ ಬ್ರಾಕ್ ಲೆಸ್ನರ್ ಅವರು ಕೂಡ ಒಬಾಫೆಮಿ ಅವರ ಜೊತೆ ವೆಯ್ಟ್ ಇನ್ ಮಾಡೋದಕ್ಕೆ ಸೆಲ್ ಒಳಗಡೆ ಹೋಗ್ತಾರೆ. ಯಾಕಂದ್ರೆ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಆ ಒಂದು ಇನ್ಸೈಡ್ ಸೆಲ್ ನ ಅಟ್ಮಾಸ್ಫಿಯರ್ ಇತ್ತಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ವರ್ಷ ಆಗಿತ್ತು LNSL ಒಳಗಡೆ ನಾವು ಎಲ್ಲದನ್ನು ಕೂಡ ನೋಡಿ ಅಂಡ್ ಆ ಒಂದು ಫೀಲು ನಿಜವಾಗ್ಲೂ ನಾಸ್ಟಾಲಜಿಯನ್ನ ನೆನಪು ಮಾಡ್ತಾ ಇತ್ತು. ಸ್ವಲ್ಪ ಫೀಲ್ ಮಾಡಿ ಅದನ್ನ ನೀವು ಕೂಡ. ಒಬಾಫೆಮಿ ಅವರು LNSL ಒಳಗಡೆ ಇದ್ದಾಗ ಆ ಒಂದು ಕ್ಯಾಮ್ರಾ ಆಂಗಲ್ ಅಲ್ಲಿ ಅವ್ರನ್ನ ನೋಡೋದ್ರಲ್ಲಿ ಇರ್ತಕ್ಕಂತಹ ಮಜಾನೇ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಹಿಮೆನ್ ಅವರು ಬರ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ಸೆಲ್ ಒಳಗಡೆ ಹೋಗೋದಿಲ್ಲ, ಬದಲಾಗಿ ಹೊರಗಡೆಯಿಂದ ಆ ಒಂದು ಸೆಲ್ ನ ಲಾಕ್ ಮಾಡ್ಕೋತಾರೆ. ಇದನ್ನ ನೋಡಿ ನಮ್ಮ ಒಬಾಫೆಮಿ ಅವರು ಏನ್ ಮಾಡ್ತಾ ಇದೀಯಾ ಬ್ರಾಕ್ ಲೆಸ್ನರ್ ಅಂತ ಬ್ರಾಕ್ ಲೆಸ್ನರ್ ಅವರ ಬಳಿ ಬರ್ತಾರೆ ಕೇಳೋದಕ್ಕೆ. ಬಟ್ ಸೆಲ್ ಲಾಕ್ ಆಗಿ ಕೀನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕಿತ್ತಿಡ್ಕೋತಾರೆ. ಅದಾದ್ಮೇಲೆ ನಮ್ಮ ಪಾಲ್ ಹಿಮೆನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವ್ರು ಏನಾದ್ರು LNSL ಒಳಗಡೆ ಹೋದ್ರೆ ಅವರು ಸಿಕ್ಕಾಪಟ್ಟೆ ವೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಈಗ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಆಗಾಗ ನಮ್ಮ ಪಾಲ್ ಹಿಮೆನ್ ಅವರ ಮೈಕ್ ಕೈ ಕೊಡ್ತಾ ಇರುತ್ತೆ. ಪ್ರೊಡಕ್ಷನ್ ಟೀಮ್ ನ ಮಿಸ್ಟೇಕ್ ಅಂತಾನೆ ಹೇಳ್ಬೇಕು ಇದು. ಆದ್ರೂ ಕೂಡ ನಮ್ಮ ಪಾಲ್ ಹಿಮೆನ್ ಅವರು ಮಾತನ್ನ ಮುಂದುವರಿಸ್ತಾ 24 ವರ್ಷದಲ್ಲಿ ಒಬಾಫೆಮಿ ನಿನ್ನಂತಹ ವ್ಯಕ್ತಿ ಇಲ್ಲಿಗೆ ಬಂದಿಲ್ಲ, ಆದ್ರೂ ಕೂಡ LNSL ಒಳಗಡೆ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದು ನಿನ್ ಕೈಯಲ್ಲಂತೂ ಆಗೋದಿಲ್ಲ. ಯಾಕಂದ್ರೆ ಬ್ರಾಕ್ ಲೆಸ್ನರ್ LNSL ಅಲ್ಲಿ ಡಿಫರೆಂಟ್ ಮಾನ್ಸ್ಟರ್ ಆಗ್ತಾನೆ ಅಂಡ್ ಅದು ಹಾಗೆ ಆಗುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ನಿನ್ನ ಸೋಲಿಸ್ತಾನೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಪಾಲ್ ಹಿಮೆನ್ ಅವರ ಕೈಯಿಂದ ಮೈಕ್ ನ ತಗೊಂಡು ಒಬಾಫೆಮಿ ಅವರಿಗೆ ಸಿ ಯು ಅಟ್ ಸಮ್ಮರ್ ಸ್ಲಾಮ್ ಬಿಚ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ಕೂಡ ಮೈಕ್ ನ ತಗೊಂಡು ಬ್ರಾಕ್ ಲೆಸ್ನರ್ ನೀನು ಯಾವಾಗ್ಲೂ ಕೂಡ ಓಡೋಗೋ ರೀತಿನೇ ಈಗಲೂ ಕೂಡ ಓಡೋಗ್ತಾ ಇದೆಯಾ, ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಆ ರೀತಿ ಆಗೋದಿಲ್ಲ. ನಾನು ನಿನ್ ಜೊತೆ ಲಾಕ್ ಆಗಿರೋದಿಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ, ಬದಲಿಗೆ ನೀನು ನನ್ ಜೊತೆ ಲಾಕ್ ಆಗಿರ್ತೀಯ ಅಂತ ಹೇಳ್ತಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಕೂಡ ಒಬಾಫೆಮಿ ಅವರ ಬಳಿ ಬಂದು ನನ್ಗೂ ಕೂಡ ಅದೇ ಬೇಕಾಗಿರೋದು ಅಂತೇಳಿ ಮಿಡಲ್ ಫಿಂಗರ್ ನ ತೋರಿಸ್ತಾರೆ. ಅಂಡ್ ಈ ಕಡೆ ಒಬಾಫೆಮಿ ಅವರು ಕೂಡ ಮಿಡಲ್ ಫಿಂಗರ್ ನ ತೋರಿಸ್ತಾರೆ. ಈ ರೀತಿ ಮಿಡಲ್ ಫಿಂಗರ್ ವಾರ್ ಅಲ್ಲಿ ಈ ಒಂದು ಸೆಗ್ಮೆಂಟ್ ಎಂಡ್ ಆಗುತ್ತೆ. ಇದಾದ್ಮೇಲೆ ಕೋಪನ ತೀರಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಒಬಾಫೆಮಿ ಅವರು ರಿಂಗ್ ಮೇಲ್ಗಡೆ ಹೋಗಿ ಆ ಪೊಲೀಸ್ ಆಫೀಸರ್ಸ್ ಗಳ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಒಂದ್ ಟೈಮ್ ಅಲ್ಲಿ ಬಾಚ್ ಕೂಡ ಆಗುತ್ತೆ ನಮ್ಮ ಒಬಾಫೆಮಿ ಅವರು ಪವರ್ ಬಾಂಬ್ ನ ಹಾಕೋದಕ್ಕೆ ಹೋದಾಗ, ಬಟ್ ಅದನ್ನ ಹಂಗೆ ಅವರು ಮೇಂಟೈನ್ ಕೂಡ ಮಾಡ್ತಾರೆ. ಓವರ್ ಆಲ್ ಸೆಗ್ಮೆಂಟ್ ಡೀಸೆಂಟ್ ಆಗಿತ್ತು. ಬಟ್ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಪಾದ ಏನಾದ್ರೂ LNSL ಒಳಗಡೆ ಇಟ್ಟಿದ್ರೆ ನಿಜವಾಗ್ಲೂ ಇನ್ನು ಬೆಂಕಿ ಆಗಿರೋದು. ಇದಾದ್ಮೇಲೆ ನಮಗೆ ವಿಷನ್ ಆಗಿ ಆಲ್ಫಾ ಅಕಾಡೆಮಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಸ್ಟೋರಿ ಲೈನ್ ಇಂದ ಯಾವಾಗ WWE ಅವರು ಮುಕ್ತಿ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಅವ್ರನ್ನ ಈ ರೀತಿ ನೋಡೋದಕ್ಕಂತೂ ನನ್ನ ಕೈಯಲ್ಲಂತೂ ಆಗ್ತಾ ಇಲ್ಲ. ಯಾಕಂದ್ರೆ ನಿಜವಾಗ್ಲೂ ಇವತ್ತು ಓಟಿಸ್ ಆಗಿ ಬ್ರಾನ್ ಬ್ರೇಕರ್ ಅವರು ಫೇಸ್ ಟು ಫೇಸ್ ಬರ್ತಾರೆ. ಇಬ್ರು ಕೂಡ ಸೇಮ್ ಅನ್ನಿಸ್ತಾ ಇದ್ದಾರೆ, ನನಗೇನೋ ಗೊತ್ತಿಲ್ಲ, ಇಬ್ರು ಕೂಡ ಸೇಮ್ ಫೀಲಿಂಗ್ ನ ಕೊಡ್ತಾ ಇದ್ರು. ಇನ್ನ ಮ್ಯಾಗ್ಸಿನ್ ಡುಪ್ರಿ ಅವರ ಇಂಟರ್ಫರೆನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ಓಟಿಸ್ ಅವ್ರನ್ನ
ಇಂಟರ್ಫೇರ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಅಕಿರಾ ಟೊಜಾವಾ ಅವರಿಗೆ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಆಸ್ಟಿನ್ ಥಿಯರಿ ಅವರು ಸೇರಿಕೊಂಡು ಒಂದು ಬ್ರೂಟಲ್ ಸ್ಪಿಯರ್ ನ ಹಾಕ್ಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೂ ಕೂಡ ನಮ್ಮ ಅಕಿರಾ ಟೊಜಾವಾ ಹಾಗೆ ಓಟಿಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರು ಒಂದು ಸ್ಟೀಲ್ ಚೇರ್ ನ ತಗೊಂಡು ಓಟಿಸ್ ಅವರ ತಲೆಗೆ ಅಟ್ಯಾಕ್ ಮಾಡ್ತಾರೆ, ಅದು ಕೂಡ ರಿಂಗ್ ಪೋಲ್ ಹತ್ರ ಇಟ್ಕೊಂಡು. ಅದಂತೂ ಇನ್ನು ಬ್ರೂಟಲ್ ಆಗಿತ್ತು. ಓವರ್ ಆಲ್ ಸದ್ಯಕ್ಕೆ ಅನಿಸುತ್ತೆ ಓಟಿಸ್ ಆಗಿ ಅಕಿರಾ ಟೊಜಾವಾ ಇಂದ ವಿಷನ್ ಅವರು ದೂರ ಆಗಿದ್ದಾರೆ ಅಂತ. ಒಂದಾಗದೆ ಇದ್ರೆ ಒಳ್ಳೇದು, ವಿಷನ್ ಸಪರೇಟ್ ಆಗಿ ಹೋದ್ರೆ ಒಳ್ಳೇದು. ಅದರಲ್ಲೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಪರೇಟ್ ಆಗಾದ್ರೆ ಇನ್ನೂ ಕೂಡ ಒಳ್ಳೇದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಎಲಿನೈಟ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲಿನೈಟ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಾನು ಇಲ್ಲಿಗೆ ಬಂದೆ, ಯಾಕೆ ಬಂದೆ, ಸುಮ್ಮನೆ ಇಲ್ಲಿ ಮಾತಾಡೋದಕ್ಕೆ ಬಂದಿಲ್ಲ. ಅಂಡ್ ನಾನು ಮಾತಾಡೋದೆಲ್ಲವೂ ಕೂಡ ನಿಜ ಆಗಿದೆ, ನಾನು ಹೇಳಿದ್ದೆಲ್ಲವೂ ಕೂಡ ಆಗಿದೆ. ವಾಟ್ ಹ್ಯಾಪೆಂಡ್ ಐ ಟೆಲ್, ದಟ್ಸ್ ವೈ ಹ್ಯಾಪೆಂಡ್ ಅಂತ ಹೇಳಿ ನಾನು ರೋಮನ್ ರೈನ್ಸ್ ಅವರು ಮತ್ತೆ ಟಾಪ್ಗೆ ಬರ್ತಾರೆ ಅಂತ ಹೇಳಿದ್ದೆ, ಆ ರೀತಿ ಆಗಿದೆ. ಬ್ಲಡ್ ಲೈನ್ ಮತ್ತೆ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದೆ, ಆ ರೀತಿ ಆಗಿದೆ. ಅಂಡ್ ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಎಲ್ಲಾ ಬ್ಲಡ್ ಲೈನ್ ನ ಮೆಂಬರ್ಸ್ ಗಳನ್ನ ಕೂಡ 6 ಅಡಿ ಜಾಗದಲ್ಲಿ ಹೋತಾಕ್ತೀನಿ ಆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಅಂತ ಎಂಟೈರ್ ಬ್ಲಡ್ ಲೈನ್ ಗೆ ನಮ್ಮ ಎಲಿನೈಟ್ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಜಿಯೋವಾನ್ ಇವೆನ್ಸ್ ಹಾಗೆ ರೂಸೆವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವಾನ್ ಇವೆನ್ಸ್ ಅವರು ಓಜಿ ಕಟರ್ ನ ಹಾಕೋದ್ರ ಮುಖಾಂತರ ರೂಸೆವ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ರೂಸೆವ್ ಇವತ್ತು ಜಿಯೋವಾನ್ ಇವೆನ್ಸ್ ಅವರ ಕೈಯಲ್ಲಿ ಸೋತಿದ್ದಾರೆ. ಗೊತ್ತಿಲ್ಲ ನನಗೆ ರೂಸೆವ್ ಅವರ ಗತಿ ಇನ್ನ ಹೇಗೆ ಸುಧಾರಿಸುತ್ತೆ ಅಂತ. ಇದಾದ್ಮೇಲೆ ನಮಗೆ ಜೋ ಎಂಡ್ರಿ ಅವರ ಕಾನ್ಸರ್ಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜೋ ಎಂಡ್ರಿ ಅವ್ರನ್ನ ಜಾಯ್ನ್ ಆಗೋದಕ್ಕೆ ನಮ್ಮ ಡ್ಯಾನೋಸಿನ್ ಅವರು ಕೂಡ ಇರ್ತಾರೆ. ಬರೀ ಅವ್ರು ಮಾತ್ರ ಇರೋದಿಲ್ಲ, ಅವ್ರ ಜೊತೆಗೆ ಮಿನಿ ಹೌಸಿನ್ ಅವರು ಕೂಡ ಇರ್ತಾರೆ. ಕಾನ್ಸರ್ಟ್ ಚೆನ್ನಾಗಿತ್ತು ಅಂಡ್ ಫನ್ನಿ ಆಗಿತ್ತು. ಬಟ್ ಮಧ್ಯದಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ಅವರು ಬರ್ತಾರೆ, ಜೋ ಎಂಡ್ರಿ ಹಾಗೆ ಡ್ಯಾನೋಸಿನ್ ಮಿನಿ ಡ್ಯಾನೋಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಒಬ್ಬ ಬಾಕ್ಸರ್ ನ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾಯನ್ ಗಾರ್ಜಿಯಾ ಅನ್ನೋರ್ದು, ಇವ್ರದ್ದು ಕೂಡ ಎಂಟ್ರಿ ಆಗಿದೆ. ಈಗ ಡಬ್ಲ್ಯೂ ಕಂಪನಿಯಲ್ಲಿ ಐ ಥಿಂಕ್ ಬಾಕ್ಸಿಂಗ್ ನ ಪ್ರಮೋಟ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಸೆಲಿಬ್ರಿಟಿ ಇನ್ವಾಲ್ವ್ಮೆಂಟ್ ಆಗಿದೆ ಬೇಸಿಕಲಿ ಅಂತಾನೆ ಹೇಳ್ಬಹುದು. ಇವರು ಕೂಡ ಬರ್ತಾರೆ ಅಂಡ್ ಜಡ್ಜ್ಮೆಂಟ್ ಡೇ ಜೊತೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಈತನ್ ಪೇಜ್ ಆಗಿ ರೆಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನನಗೆ ಯಾಕೋ ಇವತ್ತಿನ ರೆಮಿಸ್ಟೀರಿಯೋ ಅವರ ರಿಂಗ್ ಅಟೈರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರು ಬ್ಯಾಗಿ ಪ್ಯಾಂಟ್ಸ್ ನ ಹಾಕೊಂಡು ಬಂದಿದ್ರು ಅಂಡ್ ಓಲ್ಡ್ ಓಜಿ ವೈಬ್ ನ ಕೊಡ್ತಾ ಇದ್ರು ನಮ್ಮ ರೆಮಿಸ್ಟೀರಿಯೋ ಅವರು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಅವರಿಗೆ ವಿಕ್ಟರಿ ಸಿಕ್ಕಿಲ್ಲ. 619 ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಈತನ್ ಪೇಜ್ ಅವರು ಅದನ್ನ ತಪ್ಪಿಸ್ಕೋತಾರೆ. ಅಂಡ್ ಅದಾದ್ಮೇಲೆ ಅವರನ್ನ ರಿಂಗ್ ಪೋಸ್ಟ್ ಗೆ ಓಡಿಸಿ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಈತನ್ ಪೇಜ್ ಅವರು ಇವತ್ತು ರೆಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ಯಾನೋಸಿನ್ ಹಾಗೆ ಮಿನಿ ಡ್ಯಾನೋಸಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರನ್ನ ಒಬ್ರು ಮಿನಿ ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬರ್ತಾರೆ. ಆಡಮ್ ಪಿಯರ್ಸ್ ಅವರು ಕೂಡ ಆ ಒಂದು ದೃಶ್ಯದ ನೋಡಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗ್ತಾರೆ. ಅದಾದ್ಮೇಲೆ ಅವರು ಡ್ಯಾನೋಸಿನ್ ಅವರಿಗೆ ಈಗ ನೀನು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅವರ ದುಡ್ಡನ್ನ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ಯಾನೋಸಿನ್ ಅವರು ಇಲ್ಲ ನೆವರ್ ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಮೊದಲು ಇದನ್ನೆಲ್ಲದನ್ನು ಕೂಡ ನಿಲ್ಲಿಸ್ಬಿಡು ಅಂತ ಹೇಳಿದಾಗ ನಮ್ಮ ಡ್ಯಾನೋಸಿನ್ ಅವರು ಓಕೆ ಸಮ್ಮರ್ ಸ್ಲಾಮ್ ಅಲ್ಲಿ ಆ ಎಲ್ಲ ಹ್ಯೂಮನ್ ಮನಿ ಬ್ಯಾಗ್ ನ ಪೋಲಿಗೆ ಹ್ಯಾಂಗ್ ಮಾಡು ಅಂಡ್ ಅಲ್ಲಿ ಮ್ಯಾಚ್ ಅಲ್ಲೇ ಅದನ್ನ ಯಾರು ಗೆದ್ಕೋತಾರೋ ಅವರಿಗೆ ಕೊಡ್ಲಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಪೋಲಿಗೆ ಹ್ಯಾಂಗ್ ಮಾಡೋದಾ, ಓಕೆ 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 ಸಮ್ಮರ್ ಸ್ಲಾಮ್ ಅಲ್ಲಿ ಈಗ ಸ್ಟಿಪುಲೇಷನ್ ಕೂಡ ಆಡ್ ಆಗಿದೆ. ಆ ಒಂದು ಹ್ಯೂಮನ್ ಮನಿನ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಪೋಲಿಗೆ ಹ್ಯಾಂಗ್ ಮಾಡ್ತೀನಿ, ಅದನ್ನ ಗೆದ್ಕೊಂಡ್ಬಿಟ್ಟು ಇದನ್ನೆಲ್ಲದನ್ನು ಕೂಡ ನಿಲ್ಲಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಈಗ ಡ್ಯಾನೋಸಿನ್ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಅಲ್ಲಿ ಮನಿ ಹ್ಯಾಂಗ್ ಆನ್ ದ ಪೋಲ್ ಅನ್ನೋ ಒಂದು ಸ್ಟಿಪುಲೇಷನ್ ಕೂಡ ಆಡ್ ಆಗಿದೆ. ಅದೇನ್ ರೂಲ್ಸ್ ಅಂತ ಸಂಜೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಬಹಳಷ್ಟು ಅಪ್ಡೇಟ್ಗಳು ಕೂಡ ಇದೆ ಸಂಜೆ ವಿಡಿಯೋದಲ್ಲಿ. ಇದಾದ್ಮೇಲೆ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ರಿಂಗ್ ಗೆ ಬರ್ತಾರೆ. ನಮ್ಮ ಜೇ ಊಸೋ ಅವರು ಎಲ್ಲರನ್ನು ಕೂಡ ಬ್ಲಡ್ ಲೈನ್ ಇಸ್ ನೌ ಇನ್ ಯುವರ್ ಸಿಟಿ ಅಂಡ್ ಬ್ಲಡ್ ಲೈನ್ ನ ಯಾರ್ಯಾರು ಎದುರಾಕೋತಾರೋ ಅವರೆಲ್ಲರಿಗೂ ಕೂಡ ಹಾಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಅಪೋನೆಂಟ್ಸ್ ಗಳು ಯಾರ್ಯಾರಿದಾರೋ ಅವರೆಲ್ಲರಿಗೂ ಕೂಡ ಈಗ ನಾನು ವಾರ್ನಿಂಗ್ ಶಾಟ್ ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಡನ್ ಆಗಿ ಆಡಿಯನ್ಸ್ ಕಡೆಯಿಂದ ಬೂಮ್ ಪ್ಯೂಮ್ 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 ಬೂಮ್ ಅಂತ ಯಾರೋ ಫನ್ನಿ ಸೌಂಡ್ ಮಾಡೋದು ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಅದು ಯಾರು ಅಂತ ನಾವು ನೋಡಿದಾಗ ಗೊತ್ತಾಗುತ್ತೆ, ಅದು ನಮ್ಮ ಸೋಲೋ ಸಿಕೋವಾ ಅಂತ. ಅಂಡ್ ಸೋಲೋ ಸಿಕೋವಾ ಅವರು ಅಲ್ಲಿಂದನೇ ಮಾತಾಡ್ಕೊಂಡು ಬರ್ತಾರೆ. ಜಿಮ್ಮಿ ಊಸೋ ಹಾಗೆ ಜೇ ಊಸೋ ನೀವ್ ಯಾವ್ದನ್ನು ಕೂಡ ಇದನ್ನ ಪ್ರಾರಂಭ ಮಾಡಿಲ್ಲ, ಬಟ್ ನೀವು ಏನನ್ನ ಪ್ರಾರಂಭ ಮಾಡಿದ್ರಿ ಗೊತ್ತಾ, ಬ್ಲಡ್ ಲೈನ್ ಜೊತೆ ಸೇರ್ಕೊಂಡು ಮತ್ತೊಮ್ಮೆ ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗಿ ಬ್ಲಡ್ ಲೈನ್ ನ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡಿದ್ರಲ್ಲ, ಆಗ ಇದೆಲ್ಲವೂ ಕೂಡ ಪ್ರಾರಂಭ ಆಗಿದ್ದು. ಇಲ್ಲಿರ್ತಕ್ಕಂಥ
ಎಲ್ಲರಿಗೂ ಕೂಡ ಗೊತ್ತು, ನಾನು ಅಲ್ಲಿ ಇದ್ದಾಗಲೇ ಇದ್ದಿದ್ದು ಒರಿಜಿನಲ್ ಬ್ಲಡ್ ಲೈನ್ ಅಂತ. ಈಗ ಅಲ್ಲಿರೋದು ಬ್ಲಡ್ ಲೈನ್ ಅಲ್ಲ, ಯಾವುದೋ ಒಂದು ಕ್ರ್ಯಾಪ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು, ನಿಲ್ಸು ಸೋಲೋ ಸಿಕೋವಾ, ನಿನ್ನ ಎಲ್ಲ ಈ ಫನ್ನಿ ಆಗಿ ಡ್ರಾಮಾ ಥಿಂಗ್ಸ್ಗಳನ್ನ ನಿಲ್ಲಿಸ್ಬಿಡು, ನನಗೆ ಗೊತ್ತು ನಿನ್ಗೂ ಕೂಡ ಬ್ಲಡ್ ಲೈನ್ಗೆ ಸೇರೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಇದೆ ಅಂತ, ಬಟ್ ನೀನ್ ಇಲ್ಲಿ ಗೇಮ್ ಆಡ್ತಾ ಇದೀಯಾ, ಸುಮ್ಮನೆ ಬಂದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ ನಮ್ ಜೊತೆ ಸೇರ್ಕೋ, ಇಲ್ಲ ಅಂದ್ರೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಓ ನನಗೆ ವಾರ್ನಿಂಗ್ ಶಾಟ್ ನ ಕೊಡ್ತೀರಾ, ಪನಿಷ್ಮೆಂಟ್ ಆಗಿ ನೀವು ಏನ ಕೊಡ್ತೀರಾ, 30 ನಿಮಿಷ ಈಟ್ ಮಾಡ್ಕೊಂಡು ಕೂತ್ಕೋಬೇಕಾ ಅಥವಾ 30 ನಿಮಿಷ ಮಲ್ಕೊಂಡೇ ಇರ್ಬೇಕಾ, ನನಗೆ ಅದು ಯಾವುದು ಕೂಡ ಇಷ್ಟ ಅಲ್ಲ. ಅಂಡ್ ನಾನೇ ನಿನಗೆ ಒಂದು ವಾರ್ನಿಂಗ್ ಶಾಟ್ ನ ಕೊಡ್ತಾ ಇದ್ದೀನಿ, ಹೋಗಿ ರೋಮನ್ ರೈನ್ಸ್ ಅವ್ರಿಗೆ ಹೇಳು ಸೋಲೋ ಸಿಕೋವಾ ಅವರ ಆಸ್ ನ ಕಿಸ್ ಮಾಡೋದಕ್ಕೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಿಜವಾಗ್ಲೂ ನಾನು ರಾಯ್ಸ್ ಕಿಸ್ ಹಾಗೆ LA ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಎಲಿನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಪರ್ಫೆಕ್ಟ್ ಟೈಮಿಂಗ್, ಮ್ಯೂಸಿಕ್ ಆಸಮ್ ಆಗಿತ್ತು. ಎಲಿನೈಟ್ ಅವರು ಬರ್ತಾರೆ, ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ನನ್ನ ರಕ್ತ ತುಂಬಾನೇ ಕುದಿತಾ ಇದೆ. ಅಂಡ್ ನಿಜವಾಗ್ಲೂ ನೀವು ಮತ್ತೊಮ್ಮೆ ನಿಮ್ಮ ಕೆಲಸಗಳನ್ನ ಮಾಡ್ದಲೆ ನಮ್ಮ ಬಿಸ್ನೆಸ್ ಗೆ ಎಂಟ್ರಿ ಆಗ್ತಾ ಇದ್ದೀರಾ, ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದೀರಾ, ರಾಯ್ಸ್ ಕಿಸ್ ಅವರ ಆ ಒಂದು ಮ್ಯಾಚ್ ನ ಕಾಸ್ಟ್ ಮಾಡಿಸ್ತಾ ಇದ್ದೀರಾ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾವಂತೂ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಸಮ್ಮರ್ ಸ್ಲಾಮ್ ತನಕ ಯಾಕೆ ಕಾಯ್ಬೇಕು, ಈಗಲೇ ನಾವು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತೇಳಿ ಸೋಲೋ ಸಿಕೋವಾ ಹಾಗೆ ಎಲಿನೈಟ್ ಹೋಗಿ ಊಸೋಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೇಕೋಬ್ ಫಾಟೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಜೇಕೋಬ್ ಫಾಟೋ ಅವರು ಕೂಡ ಬಂದು ಊಸೋಸ್ ನ ಜಾಯ್ನ್ ಆಗಿ ನಮ್ಮ ಎಲಿನೈಟ್ ಆಗಿ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ರಾಯ್ಸ್ ಕಿಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾಯ್ಸ್ ಕಿಸ್ ಹಾಗೆ ನಮ್ಮ ಜೇಕೋಬ್ ಫಾಟೋ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ, ಅದು ಕೂಡ ಚೆನ್ನಾಗಿತ್ತು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ರಾಯ್ಸ್ ಕಿಸ್, ಸೋಲೋ ಸಿಕೋವಾ ಹಾಗೆ ಎಲಿನೈಟ್ 3 ಜನರು ಕೂಡ ನಮ್ಮ ಜೇಕೋಬ್ ಫಾಟೋ ಅವ್ರನ್ನ ಮುತ್ತಾಕೋತಾರೆ. ನಮ್ಮ ಸೋಲೋ ಸಿಕೋವಾ ಅವರು ಜೇಕೋಬ್ ಫಾಟೋ ಅವರಿಗೆ ಸುಮಾವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ತಾರೆ. ರಾಯ್ಸ್ ಕಿಸ್ ಅವರ ಕಡೆಯಿಂದ ಸ್ಪೈನ್ ಬಸ್ಟರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲಿನೈಟ್ ಅವರು ಒಂದು BFT ನ ಕನೆಕ್ಟ್ ಮಾಡಿ ನಮ್ಮ ಜೇಕೋಬ್ ಫಾಟೋ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಸೊ ಸಮ್ಮರ್ ಸ್ಲಾಮಿಗೆ ಈ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಗೆ ಹೈಪ್ ಅಂತೂ ಇದೆ, ಬಟ್ WWE ಅವರು ಇದನ್ನ ಸುಮ್ಮನೆ ಹಾಕಿದಾರ ಅಂತ ಫೀಲ್ ಕೂಡ ಬರ್ತಾ ಇದೆ. ಇದಾದ್ಮೇಲೆ ನಮಗೆ ಸೋಲ್ ರುಕಾ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ಸಿನ್ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರ ಇಂಟರ್ಫೈರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಇವ್ರು ಬಂದು ಇಂಟರ್ಫೈರ್ ಮಾಡಬೇಕಾದ್ರೆ ಯುಎಸ್ಕೆ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಿಂಗ್ ಸೈಡ್ ಅಲ್ಲಂತೂ ಅದ್ಭುತವಾದ ಬ್ರುಟಾಲಿಟಿ ಮೆರೆದು ಬಿಡ್ತಾರೆ. ನಮ್ಮ ಯುಎಸ್ಕೆ ಅವರು ಲಿವ್ ಮಾರ್ಗನ್ ಅವರಿಗೆ ಒಂದು ನೀ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ರಿಂಗ್ ಪೋಸ್ಟ್ ಅಲ್ಲಿ ಇರಬೇಕಾದ್ರೆ ಅದಂತೂ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಸೋಲ್ ರುಕಾ ಅವರ ತಲೆನ ರಿಂಗ್ ಪೋಸ್ಟ್ ಗೆ ಓಡಿಸ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ರೊಕೈಲ್ ಅವರು ಆ ಒಂದು ವಿಚಾರನ ಕ್ಯಾಪಿಟಲೈಸ್ ಮಾಡಿಕೊಂಡು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸೋಲ್ ರುಕಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಇವತ್ತು ನಮ್ಮ ರೊಕೈಲ್ ಅವರು ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಬೆಸ್ಟ್ ಡಿಸಿಷನ್ ಅಂತ ಅನ್ನಿಸ್ತು, ಯಾಕಂದ್ರೆ ಸೋಲ್ ರುಕಾ ಅವರು ಚಾಂಪಿಯನ್ಶಿಪ್ ನ ಗೆದ್ದಾಗಿಂದನೂ ಕೂಡ ಏನು ಅಂತ ವಿಚಾರನ ಮಾಡಿರ್ಲಿಲ್ಲ. ಈಗ ಜಡ್ಜ್ಮೆಂಟ್ ಡೇ ಬಳಿ ಚಾಂಪಿಯನ್ಶಿಪ್ ಹೋಗಿರೋ ಕಾರಣ ನೋಡೋಣ ಒಂದು ಚಾಂಪಿಯನ್ಶಿಪ್ ನ ಯಾವ ರೀತಿ ಜಡ್ಜ್ಮೆಂಟ್ ಡೇ ಮೇಲ್ಗಡೆ ತಗೊಂಡು ಹೋಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಎಂಟ್ರಿನ ಕೊಡ್ತಾರೆ. ಅಂಡ್ ಅವರ ಎಂಟ್ರಿಗೆ ಎಂಟೈರ್ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡೋದಕ್ಕೆ ಶುರು ಆಗುತ್ತೆ. OTC ಚಾಂಟ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ತನ್ನ ಆರಾನ ತಗೊಂಡು ಎಂಟ್ರಿನ ಮಾಡಿ ರಿಂಗಿಗೆ ಬರ್ತಾರೆ. ಸ್ವಲ್ಪ ಹೊತ್ತು ಆ ಎಲ್ಲಾ ಚಾನ್ಸ್ಗಳನ್ನ ಫೀಲ್ ಮಾಡಿ ಮೈಕ್ ನ ತಗೊಂಡು ಲಾಸ್ ಏಂಜಲೋಸ್ ಅಂತ ಹೇಳ್ತಾರೆ. ಸಡನ್ ಆಗಿ ಬಾರ್ನ್ ಇಟ್ ಡೌನ್ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ಇಟ್ಟಾಗುತ್ತೆ. ಅಂಡ್ ಇವತ್ತು ರೋಮನ್ ರೈನ್ಸ್ ಅವರು ಕ್ರೌಡ್ ಬಳಿ ಅಕ್ನಾಲೇಜ್ ನ ಮಾಡಿಸ್ಕೊಳ್ಳೋದು ಮಿಸ್ ಆಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅವರು ಮೈಕ್ ನ ತಗೊಂಡು ಲಾಸ್ ಏಂಜಲೋಸ್ ಅಕ್ನಾಲೇಜ್ ಮೀ ಅಂತ ರೋಮನ್ ರೈನ್ಸ್ ಅವರ ಕ್ಯಾಚ್ ಫ್ರೇಸ್ ನ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಇಲ್ಲಿರ್ತಕ್ಕಂತ ಎಲ್ಲರಿಗೂ ಕೂಡ ಗೊತ್ತು ಸೆತ್ ರೋಲೆನ್ಸ್ ನೀನ್ ಯಾವ ಹ್ಯಾಸೋಲ್ ಅಂತ, ಅದು ಎಲ್ಲರಿಗೂ ಕೂಡ ಗೊತ್ತು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಓಕೆ ಇಲ್ಲಿ ನಾನೇ ಬ್ಯಾಡ್ ಗಾಯ್, ಆಫ್ ಕೋರ್ಸ್ ನೀನಿದೆಯಾ ಅಂದ್ರೆ ಇಲ್ಲಿ ನಾನೇ ಬ್ಯಾಡ್ ಗಾಯ್ ಆಗಿರ್ತೀನಿ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನನ್ನ ನಿನ್ನ ನಡುವೆ ಎಲ್ಲವೂ ಕೂಡ ಅದೇ ರೀತಿ ಬಂದಿರೋದು, ಎಲ್ಲವೂ ಕೂಡ ನಿನಗೆ ಹ್ಯಾಂಡೆಡ್ ಆಗಿ ಬಂದಿದೆ. ನೀನು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಬಂದವನು, ನಿನಗೆ ಎಲ್ಲವೂ ಕೂಡ ನೀನ್ ಕೇಳ್ದಂಗೆ ಕೊಟ್ಟಿದ್ದಾರೆ. ಅವಕಾಶ ಆಗಿರ್ಬೋದು, ಚಾಂಪಿಯನ್ಶಿಪ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಿನಗೆ ಇಲ್ಲಿ ಹ್ಯಾಂಡೆಡ್ ಆಗಿ ಬಂದಿರೋದು. ಯಾಕಂದ್ರೆ ಅವರು ನಿನಗೆ ಕೊಡಬೇಕು ಅಂತ ಅನ್ಕೊಂಡಿದ್ರು, ಅದಕ್ಕೆ ಕೊಟ್ಟಿದ್ದಾರೆ. ಬಟ್ ನಾನಿಲ್ಲಿ ಕಷ್ಟ ಪಡ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದೀನಿ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ
ನೀನು ಎಲ್ಲ ವಿಚಾರದಲ್ಲೂ ಕೂಡ ನನಗಿಂತ ಬೆಟರ್ ಆಗಿರ್ಬೋದು, ನೀನು ಟ್ರೈಬಲ್ ಚೀಫ್ ಆಗಿರ್ಬೋದು, ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬೆಸ್ಟ್ ಸೂಪರ್ ಸ್ಟಾರ್ ಆಗಿರ್ಬೋದು, ಅಷ್ಟೇ ಅಲ್ಲ ಮನಿ ಮೇಕಿಂಗ್ ಮಿಷಿನ್ ಆಗಿರ್ಬೋದು, ಹೆಡ್ ಆಫ್ ದ ಟೇಬಲ್ ಆಗಿರ್ಬೋದು, ಮೋಸ್ಟ್ ರಸಲ್ಮೇನಿಯಾ ಮೈನ್ ಇವೆಂಟರ್ ಆಗಿರ್ಬೋದು. ಬಟ್ ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ನನಗಿಂತ ನೀನು ಬೆಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಪ್ರೊಫೆಷನಲ್ ರೆಸ್ಲಿಂಗ್ ಅಲ್ಲಿ. ಇದನ್ನ ನೀನು ಕೂಡ ಒಪ್ಕೊಳ್ಳಬೇಕು. ನೀನು ನನ್ನನ್ನ ಆಸೋಲ್ ಅಂತ ಕರಿಬಹುದು, ಬಟ್ ನೀನು ನನ್ನನ್ನ ಸುಳ್ಳುಗಾರ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಹೇಳ್ತಿರೋದು ಎಲ್ಲವೂ ಕೂಡ ನಿಜನೇ. ಅಂಡ್ ನಾನು ನಿನ್ನ ಜೀವನದಲ್ಲಿ ತುಂಬಾ ವಿಚಾರಗಳನ್ನ ಓನ್ ಮಾಡ್ತೀನಿ. ಇಷ್ಟೊತ್ತು ಡಬ್ಲ್ಯೂ ಅವರು ವಿಡಿಯೋ ಪ್ಯಾಕೇಜಸ್ ನ ತೋರಿಸಿದ್ರಲ್ಲ, ಅದರಲ್ಲೂ ಕೂಡ ಗೊತ್ತಾಗಿರುತ್ತೆ ನಾನೇ ನಿನ್ನನ್ನ ಓನ್ ಮಾಡಿರೋದು ಅಂತ. ಅಂಡ್ ನಿಜವಾಗ್ಲು ಈಗ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಯಾವ ವಿಚಾರನೂ ಚೇಂಜ್ ಆಗೋದಿಲ್ಲ. ಅಂಡ್ ನಿನ್ನನ್ನ ನೀನು ನೋಡ್ಕೋ, ನೀನು ಕೂಡ ಚೇಂಜ್ ಆಗಿಲ್ಲ. ಒಂದು ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ಏನ್ ಮಾಡ್ತೀಯಾ, ಡಿಸ್ಕ್ವಾಲಿಫಿಕೇಶನ್ ಇಂದ ನಿನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತೀಯ. ರಾಯಲ್ ರಂಬಲ್ ಅಲ್ಲಿ ನೀನು ಅದನ್ನೇ ಅಲ್ವಾ ಮಾಡಿದ್ದು, ಅದೇ ರೀತಿ ಮಾಡ್ತೀಯಾ? ಇಲ್ಲ ಇನ್ನೊಂದು ನಿನ್ನ ಬ್ಲಡ್ ಲೈನ್ ನ ಹೆಲ್ಪ್ ನ ತಗೋತೀಯ, ಯಾಕಂದ್ರೆ ಒಬ್ಬಂಟಿಯಾಗಿ ಕ್ಲೀನ್ ಆಗಿ ನೀನು ನನ್ನನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಇಲ್ಲ ಈ ಬಾರಿ ನಾನು ನಿನ್ನನ್ನ ಸೋಲಿಸಲೇಬೇಕು. ಐ ನೀಡ್ ಟು ಬೀಟ್ ಯು, ಐ ನೀಡ್ ಟು ಬೀಟ್ ಯು ಫಾರ್ ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಕೂಡ ನಾನು ನಿನ್ನನ್ನ ಸೋಲ್ಸೋದನ್ನ ನೋಡ್ಲೇಬೇಕು. ಬರೀ ಈ ಒಂದು ಇಂಡಸ್ಟ್ರಿ ಅಲ್ಲ, ಎಂಟೈರ್ ವರ್ಲ್ಡ್ ಕೂಡ ನಾನು ನಿನ್ನನ್ನ ಸೋಲ್ಸೋದನ್ನ ನೋಡ್ಲೇಬೇಕು. ಅಂಡ್ ಅದಕ್ಕೋಸ್ಕರ ನಾನು ನಿನ್ನನ್ನ ಸೋಲಿಸಲೇಬೇಕು. ಐ ನೀಡ್ ಟು ವಿನ್ ಯು ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು, ಓಕೆ ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ನನಗೆ ಒಂದು ವಿಚಾರ ನೆನಪಾಯಿತು. ರಸಲ್ಮೇನಿಯಾ 31 ನಿನಗೂ ಕೂಡ ನೆನಪಿದೆ ಅಂತ ಅನ್ಕೋತೀನಿ. ನಿನ್ನ ಫ್ಯಾಮಿಲಿ ಕೂಡ ನೀನು ಗೆಲ್ಲೋದನ್ನ ನೋಡೋದಿಕ್ಕೆ ರಿಂಗ್ ಸೈಡ್ ಅಲ್ಲಿ ಕೂತ್ಕೊಂಡಿದ್ರು, ಬಟ್ ನಾನು ಬಂದೆ ನಿನ್ನ ಮೇಲೆ ಕ್ಯಾಶ್ ಇನ್ ಮಾಡಿದೆ. ಅಂಡ್ ನಿನ್ನ ಎಂಟೈರ್ ಫ್ಯಾಮಿಲಿ ನಿನ್ನನ್ನ ನೋಡ್ಕೊಂಡು ಹತ್ಕೊಂಡು ಹೋಗೋ ರೀತಿ ಮಾಡಿದೆ. ಅಂಡ್ ಅದೇ ರೀತಿ ಸಮ್ಮರ್ ಸ್ಲಾಮ್ಗೂ ಕೂಡ ನೀನು ನಿನ್ನ ಫ್ಯಾಮಿಲಿನ ಕರ್ಕೊಂಡು ಬಾ. ಅಂಡ್ ನಿನ್ನ ಫ್ಯಾಮಿಲಿ ಮತ್ತೊಮ್ಮೆ ನಿನ್ನನ್ನ ನೋಡ್ಲಿ, ನೀನೆಂತ ಲೂಸರ್, ನೀನೆಂತ ಚೀಟರ್ ಅಂತ ಅವ್ರಿಗೂ ಕೂಡ ಗೊತ್ತಾಗ್ಲಿ. ನೀನ್ ಯಾರೇ ಆಗಿರೋ ರೋಮನ್ ರೈನ್ಸ್, ಬಟ್ ಒಂದು ವಿಚಾರದಲ್ಲಂತೂ ನೀನು ಯಾವಾಗ್ಲೂ ಕೂಡ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಬಿಚ್ ಆಗಿರ್ತೀಯ. ಅದನ್ನ ನಿನ್ನ ಫ್ಯಾಮಿಲಿ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡುತ್ತೆ ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರಕ್ಕೆ ರೋಮನ್ ರೈನ್ಸ್ ಅವರು ಸುಮ್ಮನಿರ್ತಾರ? ಆಫ್ಕೋರ್ಸ್ ಸುಮ್ಮನಿರೋದಿಲ್ಲ. ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಒಂದು ಮ್ಯಾಸಿವ್ ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಸ್ಪಿಯರ್ ನ ಕನೆಕ್ಟ್ ಮಾಡಿದ್ಮೇಲೆ ನಮ್ಮ ಸೆತ್ ರೋಲೆನ್ಸ್ ಅವರು ರೋಪ್ ನ ಇಟ್ಕೊಂಡು ಎದ್ದಾಳ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ರೋಮನ್ ರೈನ್ಸ್ ಅವರಿಗೆ ಶೀಲ್ಡ್ ನ ಬಿಟ್ರೆ ಎಲ್ಲೋ ನೆನಪಾಗುತ್ತೆ. ಅವರು ಸೀದಾ ಟೈಮ್ ಕೀಪರ್ ಏರಿಯಾ ಹತ್ರ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಸೆತ್ ರೋಲೆನ್ಸ್ ಅವರ ಬೆನ್ನಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸ್ಟೀಲ್ ಚೇರ್ ನ ರಿಂಗ್ ಒಳಗಡೆ ಹಾಕಿ ಸೀದಾ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ಚೇರ್ ಹತ್ರ ಬಂದು ಆ ಒಂದು ಚೇರ್ ನ ತಗೊಳ್ಳೋ ಪೊಸಿಷನ್ಗೆ ಬರ್ತಾರೆ. ಸೆತ್ ರೋಲೆನ್ಸ್ ಅವರು ಸಡನ್ ಆಗಿ ಹಂಗೆ ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಹಾಕ್ತಾರೆ. ಪರ್ಫೆಕ್ಟ್ ಟೈಮಿಂಗ್ಸ್ ಅಂತಾನೆ ಹೇಳ್ಬೇಕು. ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಮೇಲೆ ಮೈಂಡ್ ಗೇಮ್ನ ಆಡಿ ಸೆತ್ ರೋಲೆನ್ಸ್ ಅವರು ವಿನ್ ಆಗಿದ್ದಾರೆ. ಆ್ಯಂಡ್ ಇವತ್ತು ಸೆತ್ ರೋಲೆನ್ಸ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿದ್ದಾರೆ. ನೋಡಬೇಕು ಈ ಒಂದು ವಿಚಾರ ಸಮ್ಮರ್ ಸ್ಲ್ಯಾಮಲ್ಲಿ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ. ಸೆತ್ ರೋಲೆನ್ಸ್ ಅವರಂತೂ ರೋಮನ್ ರೈನ್ಸ್ ಅವರ ತಲೆ ಒಳಗಡೆ ಎಲ್ಲ ಎಂಟೈರ್ ಬಾಡಿ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇದರಿಂದ ಹೊರಗಡೆ ಬರಬೇಕು ಅಂದರೆ ರೋಮನ್ ರೈನ್ಸ್ ಹ್ಯಾಡ್ ಟು ಬೀಟ್ ಸೆತ್ ರೋಲೆನ್ಸ್ ಕ್ಲಿಯರ್ ಅಂತ ಹೇಳ್ತೀನಿ ಸಮ್ಮರ್ ಸ್ಲಾಮ್ ಅಲ್ಲಿ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 5 ಸ್ಟಾರ್ನ ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಬೋರ್ ಅಂತ ಅನ್ನಿಸ್ಲಿಲ್ಲ. ಇನ್ನೂ ಡಿಲಿವರ್ ಮಾಡ್ಬೋದಾಗಿತ್ತು, ಬಟ್ ಓಕೆ ಇಷ್ಟ ಆದ್ರೂ ಕೊಟ್ರಲ್ಲ ಅಂತ ನನಗೆ ಖುಷಿ ಇದೆ. ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು ನನ್ನ ಕಡೆಯಿಂದ 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಆಗಿತ್ತು ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇನ್ನ ಸಮ್ಮರ್ ಸ್ಲಾಮ್ ಕೂಡ ಹತ್ರ ಬಂದಿರೋ ಕಾರಣ ಪ್ರತಿದಿನ 2 ಅಥವಾ 3 ವಿಡಿಯೋ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಾನಲ್ ಅಲ್ಲಿ ಸ್ಟೆಕ್ ಆನ್ ಆಗಿರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.